ದಿನಾಂಕ 12/19/2024 ಬೆಳಗಿನ ಜಾವ ಸುಮಾರು 4 ಗಂಟೆ 45 ನಿಮಿಷದಲ್ಲಿ ರಘು ಅನ್ನೋರಿಗೆ ಯಾರೋ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದು ನಗದು 22,99,000 ಮತ್ತು ಬಂಗಾರ 318 ಗ್ರಾಮ್ನಷ್ಟು ಕಣ್ಣಿಗೆ ಖಾರದ ಪುಡಿ ಎರಚಿ ಕಿತ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 183/24 ಅಂಡರ್ ಸೆಕ್ಷನ್ 310 ಸಬ್ ಕ್ಲಾಸ್ 2 BNS ಅಂದರೆ ಡಕಾಯಿಟಿ ಕೇಸ್ ಒಂದು ರಿಜಿಸ್ಟರ್ ಆಗಿರುತ್ತೆ. ಇದಕ್ಕೆ ಸಂಬಂಧಂತೆ ಒಂದು ತಂಡವನ್ನು ರಚಿಸಲಾಗಿತ್ತು. DSP ನಂದರೆಡ್ಡಿ ಹಾಗೂ CPI ಸಿಂಧೂರ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿತ್ತು. ದಿನಾಂಕ 21/9ನೇ ತಾರೀಕೊಂದು ಸಂಜೆ 5 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ಗಂಗಪ್ಪ ಬಿನ್ ಸರ್ಕಲ್ ಹತ್ರ ಆರೋಪಿ ಆರಿಫ್ ಅನ್ನೋರನ್ನ ವಶಕ್ಕೆ ಪಡೆದುಕೊಂಡು ಕೂಲಂಕಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಇದರಲ್ಲಿ ಆರೋಪಿಯಾದ ತೌಸಿಫ್, ಜಾವಿದ್, ಪೀರ್, ದಾದಾ, ಮುಸ್ತಾಕ್ ರವರು ಹಾಗೂ ಮೆಹಬೂಬ್ ಪಾಷಾ ರವರು ಈ ಕೃತ್ಯಕ್ಕೆ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ. ಇದರಲ್ಲಿ ಮೆಹಬೂಬ್ ಪಾಷಾ ರವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ. ಇವರನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗ ದಸ್ತಗಿರಿ ಮಾಡ್ತೀವಿ ಮತ್ತು ಇವರು ಹೆಡ್ ಕಾನ್ಸ್ಟೇಬಲ್ ಇದರಿಂದ ಸಸ್ಪೆನ್ಷನ್ ಸಹ ಮಾಡ್ತೀವಿ. ರಿಕವರಿ ಆಗಿರೋದು 15,91,000 ನಗದು, ಬಂಗಾರ 116 ಗ್ರಾಮ್ ಬಂಗಾರ ರಿಕವರಿ ಆಗಿದೆ. ಏನಿಲ್ಲ, ಈಗ ಆರಿಫ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಅವರು ಭಾಳ ವರ್ಷದಿಂದ ಸ್ನೇಹಿತರಾಗಿರ್ತಾರೆ. ಅವರು ಸ್ನೇಹಿತರಾಗಿದ್ದಾಗ ಬೆಳಗ್ಗೆ ಅವತ್ತು ಒಂದು ಬಂದೋಬಸ್ತಲ್ಲಿ ಇರ್ತಾರೆ, ಜೊತೆಲೇ ಇರ್ತಾರೆ. ಆರಿಫ್ ಅನ್ನೋರು ಹೋಮ್ ಗಾರ್ಡ್ಸ್, ಪ್ರೀವಿಯಸ್ಲಿ ಹೋಮ್ ಗಾರ್ಡ್ಸ್ ಇರ್ತಾರೆ. ಅವರು ಟರ್ಮಿನೇಟ್ ಆಗಿರ್ತಾರೆ. ಹೋಮ್ ಗಾರ್ಡ್ಸು ಯಾವ ಕಾರಣಕ್ಕೆ ಟರ್ಮಿನೇಟ್ ಆಗಿದ್ದಾರೆ ಇನ್ನು ಎನ್ಕ್ವೈರಿಲಿ ಗೊತ್ತಾಗಬೇಕಾಗುತ್ತೆ. ಜೊತೇಲಿ ಇದ್ದಾಗ ಅವರಿಗೆ ಒಂದು ಕಾಲ್ ಬರುತ್ತೆ. ಲಾಲು ಅಂದ್ಬಿಟ್ಟು ಆರಿಫ್ ಅವರ ರಿಲೇಟಿವ್, ಅವನು ಈ ಥರ ಬ್ಯಾಗ್ ಕಿತ್ಕೊಂಡು ಬಂದಿದ್ದೀವಿ ಅಂತಾಗಿ ಅವರು ವಿಚಾರ ತಿಳಿಸ್ತಾರೆ. ವಿಚಾರ ತಿಳಿಸಿದಾಗ ಮೆಹಬೂಬ್ ಪಾಷಾ ಅವರು ಸಹ ಆರಿಫ್ ಜೊತೆಲೇ ಇರ್ತಾರೆ. ಆದರೆ ಅವರು ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಾಗಲಿ ಯಾರಿಗಾಗಲಿ ಈ ಮಾಹಿತಿ ಶೇರ್ ಮಾಡಲ್ಲ. ಅದ್ರ ಬದಲಾಗಿ ಅವರೇ ಒಂದು ಬೈಕ್ ಕೊಟ್ಟು ಕಳಿಸ್ತಾರೆ. ಮೆಹಬೂಬ್ ಪಾಷಾ ಅವರು ಬೈಕ್ ಕೊಟ್ಟು ಕಳಿಸಾದ್ಮೇಲೆ ಹೈವೇಯಲ್ಲಿ ಇವರು ಕಳ್ಳತನ ಮಾಡಿರೋಂಥ ಮಾಲ್ನ ಹೈವೇಲಿ ಇಟ್ಕೊಂಡಿರ್ತಾರೆ. ಅದನ್ನು ಹೋಗಿ ಆರಿಫ್ ಇಸ್ಕೊಂಡು ಬರ್ತಾನೆ ಮೆಹಬೂಬ್ ಪಾಷಾ ಅವ್ರ ಬೈಕಲ್ಲಿ. ತೊಗೊಂಡು ಬಂದ್ರೆ ಇವರು ಹಂಚ್ಕೊಳ್ತಾರೆ. ಮೆಹಬೂಬ್ ಪಾಷಾ ಅವ್ರಿಗೆ 9 lakhs ಅಷ್ಟು ಕೊಟ್ಟಿದ್ರು ಅಂತ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ. 9 lakh ರಿಕವರಿ ಆಗಿಲ್ಲ, 6,90,000 ರಿಕವರಿ ಆಗಿದೆ. ಉಳಿದ ಅಮೌಂಟು ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಇಲ್ಲ, ಅದ್ರ ಬಗ್ಗೆ ಇದುವರೆಗೂ ಯಾವುದೂ ವಿಚಾರಗಳು ತಿಳಿದು ಬಂದಿಲ್ಲ. ಆರಿಫ್ ಅವರು ಅವರ ಇದರಲ್ಲಿ ಹೇಳಿರಂತೆ, ವಿಚಾರಣೆ ಸಮಯದಲ್ಲಿ ಹೇಳಿರಂತೆ, ಈಗಾಗಲೇ ಒಂದು 4-5 ತಿಂಗಳಲ್ಲಿ ಈ ಥರ ರಘುನವರು ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಬೆಂಗಳೂರು, ಚೆನ್ನೈ ಈ ಕಡೆ ಹೋಗ್ತಾರೆ ಒಡವೆ ತರಲಿಕ್ಕೆ. ಆ ಥರ ಮಾಹಿತಿ ಇರುತ್ತೆ. ಆಗಲೇ 4-5 ಮಂತ್ಸಿಂದನೂ ಅವ್ರು ವಾಚ್ ಮಾಡ್ತಾ ಇರ್ತಾರೆ. ಬಟ್ ಆ ದಿವಸ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾರು? ರಘು ಪ್ರೊಫೆಷನ್ ಅಂದರೆ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ದುಡ್ಡು ಇಲ್ಲೆಲ್ಲ ಕಲೆಕ್ಟ್ ಮಾಡಿ ಗೋಲ್ಡ್ ತಗೊಂಬರೋದು, ಇಲ್ಲ ಗೋಲ್ಡ್ ತೊಗೊಂಡೋಗಿ ಬೆಂಗಳೂರು ಮತ್ತು ಚೆನ್ನೈಯಲ್ಲಿ ಒಡವೆ ಮಾಡಿಸ್ಕೊಂಡು ಬರೋದು, ಆ ಥರ ಇರುತ್ತೆ. 6,90,000 ಪೊಲೀಸ್ ಸ್ಟೇಷನ್. ಇಲ್ಲ, ಪೊಲೀಸ್ ಸ್ಟೇಷನಲ್ಲಿ ಅವನೇ ತೊಗೊಂಡು ಪ್ರೊಡ್ಯೂಸ್ ಮಾಡಿದ್ದಾನೆ. ಅದರಲ್ಲೇ ನಾವು ರಿಕವರಿ ಮಾಡಿದ್ವಿ.
ಇತ್ತಿನ ಸ್ಪ್ಯಾನ್ ಆಫ್ ಒನ್ ಡೇ ಅಷ್ಟೊಂದು ಬಂಗಾರದ ಪ್ರಮಾಣನೂ ಕಡಿಮೆ ಆಗುತ್ತೆ, ಕ್ಯಾಶು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಅಂತ ಹೇಳಕ್ ಬರಲ್ಲ, ಇನ್ನು ವಿಚಾರಣೆಯಲ್ಲಿದೆ. ಈಗ ತಕ್ಷಣಕ್ಕೆ ಇಷ್ಟು ರಿಕವರಿ ಮಾಡಿದ್ದೀವಿ, ಇನ್ನು ತನಿಖೆ ಮಾಡ್ತೀವಿ. ಇನ್ನು ತನಿಖೆ ಇದೆಯಲ್ಲ, ಒಂದೇ ದಿವಸ ಆಗಲ್ಲ ತನಿಖೆ ಮಾಡ್ತೀವಿ. ಹಾಂ ಏನ್ರಿ ಮಾಡ್ತೀವಿ, ಅದು ನಾವು ಕಾನೂನಲ್ಲಿ ಏನಿದೆ ಚಾಚುಕೊಟ್ಟಲ್ಲಿ ಮಾಡಲೇಬೇಕಲ್ಲ, ಮಾಡ್ತೀವಿ. JC ಕಳಿಸಿದ ತಕ್ಷಣ ಆಗಲ್ಲ ಅಂತ ಹೇಳಕ್ಕಾಗಲ್ಲ. PC ಕಸ್ಟಡಿ ತಗೊಳ್ಬೋದು, ಪ್ರಾವಿಷನ್ ಇದೆ. ನಾವು ಪೊಲೀಸ್ ಏನಿದೆ ಪ್ರೊಸೀಜರ್ ನಾವು ಮಾಡ್ತೀವಿ. ಸಸ್ಪೆಂಡ್ ಮಾಡಿದ್ವಿ. ಮುಂಚೆ ಇರೋದ್ರ ಬಗ್ಗೆ ಈವರೆಗೂ ಮಾಹಿತಿ ಇಲ್ಲ, ಬಟ್ ಇನ್ನ ತನಿಖೆ ಮುಂದುವರಿಬೇಕಲ್ಲ, ಅದರಲ್ಲಿ ನಾವು ಖಂಡಿತವಾಗ್ಲೂ ಪರಿಶೀಲನೆ ಮಾಡ್ತೀವಿ. ಮುಂಚೆ ಇದು ಮಾಡಿದ್ರ, ಇದು ಫಸ್ಟ್ ಟೈಮ್, ಇದ್ರ ಬಗ್ಗೆ ನಾವು ಪರಿಶೀಲನೆ ಖಂಡಿತ ಮಾಡ್ತೀವಿ. ಹಾಂ, ಇದು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧ ಇಷ್ಟೇ ನಮಗೆ ಗೊತ್ತಾಗಿರೋದು. ಮುಂದೆ ನಾನು ಹೇಳಿದ್ನಲ್ಲ, ಇವಾಗ ಆರಿಫ್ ಅನ್ನೋರು ಮುಂಚೆ ಹೋಮ್ ಗಾರ್ಡ್ಸ್ ಇದ್ರು, ಅಲ್ಲಿಂದ ಟರ್ಮಿನೇಟ್ ಆಗಿದೆ ಗೊತ್ತಾಗಿದೆ. ಅವ್ರು ಯಾವುದಕ್ಕೋಸ್ಕರ ಟರ್ಮಿನೇಟ್ ಆಗಿದ್ದಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅಲ್ಲಿ ಏನಾದ್ರು ಯಾವ ತಪ್ಪು ಮಾಡಿ ಟರ್ಮಿನೇಟ್ ಮಾಡಿದ್ದಾರೆ, ಅಥವಾ ಮುಂಚೆ ಯಾವುದಾದ್ರೂ ಪ್ರಕರಣದಲ್ಲಿ ಭಾಗಿಯಾಗಿದ್ರಾ, ಅಥವಾ ಮೆಹಬೂಬ್ ಪಾಷಾ ಮುಂಚೆ ಯಾವುದಾದ್ರಲ್ಲಿ ಭಾಗಿಯಾಗಿದೆ, ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಇಟ್ಸ್ ಟೂ ಅರ್ಲಿ. ನಾವು ತನಿಖೆ ನಂತರ ಗೊತ್ತಾಗುತ್ತೆ, ಅವಾಗ ತಿಳಿಸ್ತಾರೆ. ಇಲ್ಲ ಇಲ್ಲ, ಬೇರೆ ಯಾರು ಇಲ್ಲ, ಮೆಹಬೂಬ್ ಪಾಷಾ ಮಾತ್ರನೇ. ಅವರು ಅದನ್ನು ಕೊಡ್ತೀವಿ ನಾವು. ಇಲ್ಲ ಇಲ್ಲ, ಬಳ್ಳಾರಿಯವರೇ. ಅದನ್ನು ನಾನು ಡೀಟೇಲ್ ಕೊಡ್ತೀನಿ ನಿಮಗೆ. ಪೊಲೀಸ್ ಇಲಾಖೆನ ಪ್ರಶ್ನೆ ಮಾಡೋ ಥರ ಅಂತ ನೀವು ಅಂದ್ಕೊಳ್ಳೋದಾದರೆ ನಾನು ಹೇಳ್ತೀನಿ, ಇದನ್ನು ನಾವು ಟಾಲರೇಟ್ ಮಾಡಲ್ಲ ಹೇಳಿದ್ದೀವಿ. ಈಗ ಇಂಥ ಒಂದು ಈ ಥರ ಮಾಡೋರು ಎಲ್ಲ ಇಲಾಖೆಯಲ್ಲೂ ಇರ್ಬೋದು, ಎಲ್ಲ ಕಡೆನೂ ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಇರ್ಬೋದು. ಎಲ್ಲ ಥರ ಜನಗಳು ಎಲ್ಲ ಕಡೆನೂ ಇರ್ತಾರೆ. ಇದು ಪೊಲೀಸ್ ಇಲಾಖೆ ಮಾತ್ರ ಇದ್ದಾರೆ ಅಂತ ಅಲ್ಲ, ಎಲ್ಲ ಕಡೆ ಎಲ್ಲರೂ ಇದ್ದಾರೆ. ಬಟ್ ಎಲ್ಲರೂ ಅಲ್ಲ, ಜನರಲೈಸ್ ಮಾಡ್ಲಿಕ್ಕಾಗಲ್ಲ. ಇದ್ರ ಬಗ್ಗೆ ನಾವು ಟಾಲರೇಟ್ ಮಾಡಲ್ಲ ಅಂದಂದು ಇದೊಂದು ಸಂದೇಶ ಕೊಡ್ತೀನಿ ಅಷ್ಟೇ. ಯಾವ್ದಾದ್ರು ಕಳ್ತನ ಆಗಿರೋ ಗೋಲ್ಡ್ ಈ ತರ ರಿಕವರಿ ಮಾಡಿದಾಗ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ನ ಇಟ್ಕೊಂಡು ಆಮೇಲೆ ಯಾರು ಕಳ್ತನ ಒಳಗಾಗಿರ್ತಾರೆ ಅವ್ರು ದೂರದಾರಿಗೆ ಅವ್ರಿಗೆ ಆಮೇಲೆ ಕೊಡ್ತಿದ್ರು, ಅದರಲ್ಲಿ ಒಂದಿಷ್ಟು ಕಟ್ ಮಾಡ್ಕೊಂಡು ಕೊಡ್ತಿದ್ರು. ಸೊ ಆ ರೀತಿ ಈ ವ್ಯಕ್ತಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಇನ್ನೂ ಸ್ಟಾರ್ಟಿಂಗ್ ಅಲ್ಲ, ಇಟ್ಸ್ ಇನಿಷಿಯಲ್ ಅಲ್ಲ. ಈಗ ಏನು ಕಳ್ತನ ಆಗಿದೆ ಅದು ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ, ನಮ್ಮ ಹತ್ರ ರಿಕವರಿ ಎಷ್ಟಾಗಿದೆ, ಮತ್ತು ಇನ್ನು ಉಳಿದ ಅಮೌಂಟು ಮತ್ತು ಏನಾಗಿದೆ, ಇನ್ನು ಉಳಿದ ಬಂಗಾರ ಏನಾಗಿದೆ, ಇಷ್ಟು ತನಿಖೆ ಆಗಬೇಕಾಗಿದೆ. ನೀವು ಯಾವ ಪ್ರಕರಣದ ಬಗ್ಗೆ ಸ್ಪೆಸಿಫೈ ಮಾಡಿದ್ರೆ ನಾನು ಅದನ್ನು ವೆರಿಫೈ ಮಾಡಿಸ್ಬೋದು. ಆರಿಫ್ ಅವರು ಟರ್ಮಿನೇಟ್ ಆಗಿರೋಂಥ ಹೋಮ್ ಗಾರ್ಡ್ ಇರ್ತಾರೆ. ಏನು ಆ್ಯಕ್ಚುಲಿ ನಾನು ಹೇಳೋದು, ಎಲ್ಲ ಫೀಲ್ಡಲ್ಲೂ ಎಲ್ಲ ಥರ ಜನನೂ ಇದ್ದಾರೆ. ಇವನು ಪಬ್ಲಿಕಲ್ಲಿ ಇರ್ಬೋದು ಅಥವಾ ಮೀಡಿಯಲ್ಲೂ ಇರ್ಬೋದು ಒಬ್ರೊಬ್ರು. ಅದನ್ನು ನಾವು ಎಲ್ಲರೂ ನಾವು ಕಳ್ಳರ ಥರ ನೋಡ್ಲಿಕ್ಕೆ ಬರಲ್ಲ. ಇದರಲ್ಲಿ ಏನು ಸಂದೇಶ ಕ್ಲಿಯರ್ ಕಟ್ಟಾಗಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ನಾವು ಟಾಲರೇಟ್ ಮಾಡಲ್ಲ. ಇದು ಈ ಮೆಸೇಜ್ ಹೇಳ್ಬೋದು ಅಷ್ಟೇ ಈ ವಿಚಾರದಲ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಸಾಮಾನ್ಯವಾಗಿ ಜನರಿಗೆ ಪೊಲೀಸರು ಅಂದರೆ ರಕ್ಷಣೆ ಕೊಡುವಂಥವ್ರು, ಅಂದರೆ ಅವ್ರಿಗೆ ಈ ಥರ ಏನಾದರೂ ಕಳ್ತನ ಮಾಡಿದವ್ರನ್ನ ಹಿಡಿದು ಕೊಡ್ತಾರೆ. ಈ ಪೊಲೀಸರೇ ಕಳ್ಳರಾಗಿದ್ದಾರೆ, ಸೊ ಅದಕ್ಕೆ ಪ್ರಶ್ನೆಗಳು ಬರ್ತಾ ಇದೆ. ಇವಾಗ ಆಯ್ತುಪ್ಪ ಹೇಳ್ತೀನಿ, ಮೀಡಿಯಾದವರು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅಂತ ಹೇಳ್ತಾರೆ, ಒಳ್ಳೆದಾಗೆ ಎಲ್ಲ ಏನಿದೆ ಸತ್ಯ ಹೊರಗೆ ತರಬೇಕಂತಾರೆ. ಇದರಲ್ಲೂ ಯಾರೋ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಹಂಗಂತ ಜನರಲೈಸ್ ಮಾಡೋಕ್ಕಾಗುತ್ತೆ ಎಲ್ರೂ. ಈ ಪೊಲೀಸರದ್ದು ಹೌದು ಜವಾಬ್ದಾರಿ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿರೋದಕ್ಕೆ ಅಲ್ವಾ ಇವಾಗ ಅರೆಸ್ಟ್ ಮಾಡಿರೋದು, ಅಥವಾ ಯಾವುದೇ ರೀತಿ ಅಂಥವ್ರಿಗೆ ಪ್ರೊಟೆಕ್ಟ್ ಮಾಡದಿರೋದು. ಲಾ ಎಲ್ರಿಗೂ ಒಂದೇನೆ, ಏನು ಪೊಲೀಸರಾದರೆ ಡಿಫ್ರೆಂಟ್ ಇಲ್ಲ, ಅಥವಾ ಸಾರ್ವಜನಿಕರಾದರೆ ಡಿಫ್ರೆಂಟ್ ಇಲ್ಲ, ಯಾರೇ ಆದರೂ ಇದು ಹೊರ್ತಲ್ಲ. ಕಾನೂನು ಇದೆಯಾ, ಕಾನೂನು ಎಲ್ಲರೂ ಪಾಲಿಸಬೇಕು. ಇದೇ ಒಂದು ಸಂದೇಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಇನ್ನೂ ಚರ್ಚೆ ಮಾಡ್ತಾ ಹೋದರೆ ಅದಕ್ಕೆ ಮೀನಿಂಗ್ ಇಲ್ಲ. ಈ ಥರ ಯಾವುದೇ ಒಂದು ಪ್ರಕರಣದಲ್ಲಿ ಅಥವಾ ಆರೋಪಿಗಳ ಜೊತೆ ಕೈ ಜೋಡಿಸಿದ್ರೆ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಇದು ಒಂದು ಎಕ್ಸಾಂಪಲ್.
ಇದನ್ನ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ ಈ ಸಂದೇಶ. ರಘು ಬೆಳಗ್ಗೆ 4:45 ಎಲ್ಲಿಗೆ ಹೋಗ್ತಾ ಇದ್ರು ಅವರು? ಎಲ್ಲಿ ಕಾರ್ಪೊರೇಟ್ ಬಂಗಾರ ಅಷ್ಟೊಂದು ಅಮೌಂಟ್ ಇಟ್ಕೊಂಡು ಒಬ್ಬನೇ ಬೈಕ್ ಇಲ್ಲ, ಇದು ಇಲ್ಲ, ಇವರು ತುಂಬಾ ವರ್ಷದಿಂದನೇ ಇದೇ ಮಾಡ್ತಿರ್ತಾರೆ ರಘು ಅವರು. ಟ್ಯಾಂಕ್ ಬಂದ್ ರಸ್ತೆಯಿಂದ ರಾಮದುರ್ಗ ಬಸ್ ನಿಲ್ದಾಣದ ಕಡೆ ಇವರು ಹೋಗ್ತಾ ಇರ್ತಾರೆ. ಟ್ಯಾಂಕ್ ಬಂದ್ ರಸ್ತೆಯಿಂದ ರಾಮದುರ್ಗ ಬಸ್ ನಿಲ್ದಾಣ, ಸಾರಿ ರಾಯದುರ್ಗ ಬಸ್ ನಿಲ್ದಾಣ. ಅವರು ಮನೆಗೆ ಹೊರಟಿರ್ತಾರೆ. ಅವ್ರಿಗೆ ಒಂದು ಡೀಟೇಲ್ ಕೊಟ್ಬಿಟ್ಟು. ಇವ್ರದ್ದು ಇದೇ ಬಿಸ್ನೆಸ್. ರಘು ಅವರು ಯಾವಾಗಲೂ ಇದೇ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದು, ಬೆಂಗಳೂರಿಗೆ ಹೋಗಿ ಹಣ ಕೊಟ್ಟು ಬರೋದು, ಒಡವೆ ತೊಗೊಂಡು ಬರೋದು, ಈ ಥರದ್ದೇ ಅವ್ರದ್ದು. ಇದೇನು ಫಸ್ಟ್ ಅಲ್ಲ, ಅವರು ಪ್ರತಿ ಸತಿಲೂ ಇದೇ ಮಾಡ್ತಾ ಇರ್ತಾರೆ. ಇದು ಮಾಹಿತಿ ತಿಳಿದು ಬಂದು 4 ತಿಂಗಳು 5 ತಿಂಗಳಿಂದ ಅಟೆಂಪ್ಟ್ ಮಾಡಿ, ಅಂದರೆ ಫಾಲೋಅಪ್ ಮಾಡಿ ಈ ಸತಿ ಅದು ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅಷ್ಟೇ. ಪ್ಲ್ಯಾನ್ಡ್ ಇದೆ. ಈ ಜ್ಯುವೆಲ್ರಿ ಶಾಪ್ಸ್ ಇರ್ತದಲ್ಲ ಅವ್ರ ಹತ್ರ. ಇಲ್ಲ, ಬೆಂಗಳೂರಿಗೆ ತಲುಪಿಸೋದು. ಬೆಂಗಳೂರಿಂದ ಏನು ಕೊಡ್ತಾರೆ ಗೋಲ್ಡ್ ತಗೊಂಡು ಇಲ್ಲಿ ಮಾರಾಟ ಮಾಡಲಿಕ್ಕೆ ಮೀಡಿಯೇಟರ್ ಥರ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಹೌದು ಹೌದು. ಬಳ್ಳಾರಿಯಲ್ಲಿ ಈ ದಂಧೆ ಎಲ್ಲ ಕಾರಣದಲ್ಲಿ ಇದೆ. ಯಾಕಂದರೆ ಕೆಲವು ಈ ಥರ ಮಿಡ್ ನೈಟ್ ಬಾಂಬೆ, ಚೆನ್ನೈ, ಬೆಂಗಳೂರಿಗೆ ಈ ಥರ ಬಂಗಾರ ಅವ್ರನ್ನೇ ಐಡೆಂಟಿಫೈ ಮಾಡಿ ಈ ಕಳುವು ಮಾಡಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲೇ ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥ. ಇಲ್ಲ, ಸುಮ್ಮನೆ ಎಲ್ಲರೂ ಈ ಥರ ಎಲ್ಲ ವಿಚಾರ ಜನರಲೈಸ್ ಮಾಡೋದು ಬೇಡ. ಈ ವಿಚಾರದಲ್ಲಿ ನಾವು ಕೂಲಂಕುಷವಾಗಿ ಖುದ್ದಾಗಿ ತನಿಖೆ ವಿಚಾರಣೆ ಮಾಡಿದ್ದೀವಿ. ಇದರಲ್ಲಿ ಮೆಹಬೂಬ್ ಪಾಷಾ ಅವರು ಮಾತ್ರ ಇನ್ವಾಲ್ವ್ಮೆಂಟ್ ಕಾಣಿಸಿದೆ, ಬೇರೆ ಯಾವುದೋ ಸಿಬ್ಬಂದಿದು ಇನ್ವಾಲ್ವ್ಮೆಂಟ್ ಕಾಣಲಿಲ್ಲ. ಏನಾಗಿದೆ ಅಂದರೆ ಬಳ್ಳಾರಿಲ್ಲ ದಂಧೆ ಇದೆ. ಈ ಕೆಲವೊಂದು ಏರಿಯಾಗಳಲ್ಲಿ ಈ ಥರ ದುಡ್ಡು ತಗೊಂಡವ್ರನ್ನ ನಮ್ಮ ಡಿಪಾರ್ಟ್ಮೆಂಟ್ ಐಡೆಂಟಿಫೈ ಮಾಡಿರ್ತಾರೆ. ಅಂಥದ್ದು ಯಾವ ಮಾಹಿತಿ ಇದ್ರೂ ಕೊಡಿ. ಹಾಗಾಗಿ ಯುವರ್ ಮೋಸ್ಟ್ ವೆಲ್ಕಮ್. ಅಂಥದ್ದು ಯಾವ ಮಾಹಿತಿ ಇದ್ರೂ ಕೊಡಿ, ನಾವು ನಿರ್ದಾಕ್ಷಿಣ್ಯವಾಗಿ ನಾನು ಕ್ರಮ ತಗೊಳ್ತೀನಿ. ಇಲ್ಲ, ಸಸ್ಪೆನ್ಷನ್ ಮಾಡಿರ್ತೀವಿ. ಈಗ ನಮ್ಮ ಇದರಲ್ಲಿ ಏನು ಹೇಳ್ತದೆ KCSR ರೂಲಲ್ಲಿ, ಯಾವುದೇ ವ್ಯಕ್ತಿ ಮೋರ್ ದೆನ್ 24 hours ಜೈಲಲ್ಲಿದ್ದರೆ ನ್ಯಾಚುರಲಿನೇ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ. ಅದರಲ್ಲೂ ಈ ಥರ ಕ್ರಿಮಿನಲ್ ಇದರಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಒಳಗೊಂಡಿದ್ರೆ ಅವ್ರಿಗೂ ಸಹ ಸಸ್ಪೆಂಡ್ ಮಾಡ್ತೀವಿ ನಾವು. ಇದರಾದ್ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಇನಿಷಿಯೇಟ್ ಮಾಡ್ತೀವಿ. ಅದರಲ್ಲಿ ಪ್ರೂವ್ ಆಯ್ತು ಅಂದರೆ ಡಿಸ್ಮಿಸಲ್ ಫ್ರಮ್ ಸರ್ವಿಸ್ ಆಗ್ತಾರೆ. ಇದು ಪ್ರೊಸೀಜರ್, ಇದು ಜನರಲ್ ಪ್ರೊಸೀಜರ್ ಹೇಳ್ತಾ ಇದ್ದೀನಿ ನಾನು. ಅವ್ರವ್ರ ತಪ್ಪು ಒಪ್ಕೊಂಡಿದ್ದಾರೆ. ಮೇಡಮ್ ಸ್ವಲ್ಪ ಮಗುಗಳಾಗ ಸ್ವಲ್ಪ ಇಷ್ಟೇ ಅವ್ರ ಫೋಟೋ ಅರೇಂಜ್ ಮಾಡಿದ್ದೇನೆ, ಮಾಸ್ಕ್ ಹಾಕಿದ್ರು. ಆಯ್ತು, ಮಾಡೋಣ. ಈ ರೀತಿ ಇಲ್ಲ, ಈಸ್ ಅ ಟರ್ಮಿನೇಟೆಡ್ ಹೋಮ್ ಗಾರ್ಡ್. ಲಾಂಗ್ ಬ್ಯಾಕ್ ಟರ್ಮಿನೇಟ್ ಆಗಿದ್ದಾರೆ ಅವರು. ಇತ್ತೀಚೆಗಲ್ಲ, ಮುಂಚೆಯಿಂದನೂ ಅವ್ರು ಅದೇ ಡ್ರೆಸ್ ಹಾಕಿರ್ತಾರೆ. ಎಷ್ಟು ವರ್ಷ ನಾವು ಇಲಾಖೆಗೆ ಸೇರಿದಾಗಿಂದ ಹೋಮ್ ಗಾರ್ಡ್ಸ್ಗೆ ಅದೇ ಡ್ರೆಸ್ ಇದೆ. ಅದಕ್ಕೆ ಮುಂಚೆ ನನಗೆ ನಾಲೆಡ್ಜ್ ಇಲ್ಲ. ಟ್ರಾಫಿಕಲ್ಲಿ ಏನಾಗುತ್ತಂದ್ರೆ ಅದು ಎಲ್ಲರಿಗೂ ಅದು ವೈಟ್ ಡ್ರೆಸ್ಸೇ ಹಾಕಬೇಕು. ವೆದರ್ ಇಟ್ಸ್ ಹೋಮ್ ಗಾರ್ಡ್ ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ಹಂಗೆ ಡ್ರೆಸ್ ಕೊಡಿರೋದು ಹಂಗೆ ಹಾಕಿರ್ತಾರೆ ಅಷ್ಟೇ. ಈಗ ನಾರ್ಮಲ್ ಪಬ್ಲಿಕ್ ಹೇಳ್ಕೊಬಹುದು, ಅದು ಏನ್ ಮಾಡ್ಲಿಕ್ಕೆ ಆಗುತ್ತೆ ಅದಲ್ಲ. ಬಟ್ ಹೋಮ್ ಗಾರ್ಡ್ ಇಸ್ ಅ ಹೋಮ್ ಗಾರ್ಡ್. ಅವ್ರಿಗೆ ಏನ್ ಡ್ರೆಸ್ ಕೊಡಿದೆ ಅದು ಹಾಕೊಂಡಿರ್ತಾರೆ ಅಷ್ಟೇ. ಕರೆಕ್ಟ್. ಈಗ ಏನಾದ್ರು ಟ್ರಾಫಿಕ್ ಅಲ್ಲಿ ಮಾಡ್ತಾರೆ, ಹೋಮ್ ಗಾರ್ಡ್ ನಿಲ್ಸಿರ್ತಾರೆ ಗಾಡಿಗಳ ಕೈ ಎತ್ತ ನಿಲ್ಸಿರ್ತಾರೆ. ಪೊಲೀಸರಿಗೆ ಅವರೇ ಜೋರು ಇರ್ತಾರೆ. ಅಂದ್ರೆ ಅವ್ರು ಸಪ್ರೇಟ್ ಒಬ್ಬರು ಆಯ್ತು. ಇವಾಗ ಈ ತನಿಖೆಯಲ್ಲಿ ಎಲ್ಲ ತಿಳಿದ್ಬರ್ಬೇಕಾಗಿದೆ. ಯಾಕೆಂದ್ರೆ ಜಸ್ಟ್ ನಿನ್ನೆ ಅಷ್ಟೇ ನಮಗೆ ವಿಚಾರಗಳು ಇದು ಗೊತ್ತಾಗಿರೋದು, ನಿಮಗೂ ಗೊತ್ತಿರಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.